ಹಾಯ್ ಫ್ರೆಂಡ್ಸ್, ಇವತ್ತು ನಾನು ದಾವಣಗೆರೆಯಿಂದ ಇಲ್ಲಿ ಚಿಕ್ಕಪೇಟೆಗೆ ಬಂದಿದ್ದೆ. ಎಲ್ಲಾ ಪ್ರಾಡಕ್ಟಿಗೂ ತುಂಬಾ ಬೆಸ್ಟ್ ಪ್ರೈಸಸ್ ಎಲ್ಲ ಸಿಗ್ತಾ ಇದೆ. ಸೊ ಕೊರಿಯನ್ ಕ್ಲಿಪ್ಸ್ ಇಂದ ಹಿಡ್ಬಿಟ್ಟು ಮತ್ತೆ ನಿಮಗೆ ಬಿಂದಿಯಿಂದ ಹಿಡ್ದು ಮತ್ತೆ ನಿಮಗೆ ಯಾವುದೇ ಏನೋ ಮೇಕಪ್ ಐಟಮ್ ಇರೋದು ಎಲ್ಲ ಅಫೋರ್ಡಬಲ್ ಪ್ರೈಸಸ್ ಎಲ್ಲ ಇದೆ. ಓಕೆನಾ. ಮತ್ತೆ ಹಾಗೇನೆ ಇಯರಿಂಗ್ಸು, ನಿಮಗೆ ಬ್ರಾಸ್ಲೆಟ್ಸು ಮತ್ತೆ ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಇದು ಬಂದುಬಿಟ್ಟು ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಇವಾಗ ಬಂದ್ಬಿಟ್ಟು 4:30 ಆಗಿದೆ. ಸೊ ರೆಡಿ ಆಗ್ತಾಯಿದ್ದೀವಿ. ಫಸ್ಟ್ ಟೈಮ್ ನಾನು ಹಸ್ಬೆಂಡು ಜೊತೆಗೆ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಸೊ ನಮ್ಮ ಪಾಪ ಬರ್ತಾ ಇದ್ದೀವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವಾಗ ಬಂದುಬಿಟ್ಟು 4:30 ಆಗಿದೆ ಮಾರ್ನಿಂಗು. ಸೊ ಸ್ನಾನ ಆಯಿತು, ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡೋದು. ಓಕೆನಾ. ಸೊ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ 5 o'clock ಆಗಿದೆ. ಸೊ ಇವಾಗ ಬಿಡಬೇಕು. ನಮ್ಮ ಮನೆಯಲ್ಲೂ ಸ್ನಾನ ಮಾಡ್ತವ್ರೆ. ಬೇಡದಿರೋ ಟೈಮಲ್ಲಿ ಅವರಿಗೆ ಸ್ನಾನ ಜಾಸ್ತಿ. ಬೇಕಾಗಿರೋ ಟೈಮಲ್ಲಿ ಬೇಡದಿರೋ ಟೈಮಲ್ಲಿ 5 ನಿಮಿಷಕ್ಕೆ ಬಂದುಬಿಡ್ತಾರೆ. ಬೇಕಾಗಿರೋ ಟೈಮಲ್ಲಿ 20 ನಿಮಿಷ ಆಯಿತು ಹೋಗಿ. ಸೊ ಇಬ್ಬರು ರೆಡಿ ಆದ್ವಿ. ಸೊ ರೆಡಿ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು ಇವಾಗ 5:30 ಅಂತ ಅಂದ್ಕೊತೀನಿ. ಸೊ ಫೈನಲ್ಲಿ ಬೆಂಗಳೂರಿಗೆ ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಹೊರಟ್ವಿ. ಹೊರಗಡೆ ನೋಡಿದರೆ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಖತ್ತಾಗಿತ್ತು. ಸೊ ಕೂಲ್ ವೆದರ್ ಅಂತ ಹೇಳ್ಬೋದು. ಪೀಸ್ಫುಲ್ ಮೈಂಡ್ಸೆಟ್ಟು, ಒಂದು ಒಳ್ಳೆ ಏನೋ ಮೈಂಡ್ಸೆಟ್ಟೇ ಕ್ರಿಯೇಟ್ ಆಗುತ್ತೆ ಆ ಥರ ಅನ್ನಿಸ್ತಾ ಇತ್ತು. ಸೊ ಬೆಳಕು ಕೂಡ ಅಷ್ಟು ಇನ್ನೂ ಕತ್ತಲೆ ಇತ್ತು. 5:30 ಆದ್ರೂ ಇನ್ನೂ ಬೆಳಕು ಕಡ್ದಿರಲಿಲ್ಲ, ಕತ್ತಲೆ ಇತ್ತು. ಮಳೆ ಕೂಡ ಸ್ವಲ್ಪ ಸಣ್ಣದಾಗಿ ಬರ್ತಾಯಿತ್ತು. ನಾವು ಅದರಲ್ಲೇ ಗಾಡಿ ತೊಗೊಂಡು ಹೊರಟ್ವಿ. ಸೊ 5 o'clock 5:30 ವಾಕ್ ಮಾಡೋರೆಲ್ಲ ಬರ್ತಾಯಿದ್ದಾರೆ. ಮೇ ಬಿ ಮಳೆ ಅನ್ಸುತ್ತೆ, ಅದಕ್ಕೆ ಯಾರೂ ಇರಲಿಲ್ಲ. ಅಷ್ಟು ಜನನೇ ಇರಲಿಲ್ಲ ಅಂದ್ಕೊತೀವಿ. ಸೊ ಹಾಗೆ ನಾವು ಹೊರಟ್ವಿ. ನಮ್ಮ ಮನೆಯವರಲ್ಲೇ ಗಾಡಿ ಡಿಪೋದಲ್ಲಿ ಹಾಕ್ತೀನಿ ಅಂತ ಅಂದ್ಕೊಂಡು ಹೋದ್ವಿ. ಸೊ ನಮಗೆ ಡೈರೆಕ್ಟ್ ಬಸ್ಸು, ನಾನ್ ಸ್ಟಾಪ್ ಬಸ್ ಹೋಗೋಣ ಅಂತ ಅಂದ್ಕೊಂಡು ಅವರು ಬಸ್ಸಿಗಿಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇಲ್ಲೇ ಮುಂದೆಗಡೆ ನಿಂತ್ಕೊಂಡಿದ್ವಿ. ಒಳಗಡೆ ಬಸ್ಸಲ್ಲೆಲ್ಲ ಫಿಲ್ ಆಗಿಬಿಟ್ಟಿತ್ತು. ಸೊ ಹಾಗೆ ಯಾವ ಬಸ್ ಬೇರೆ ಯಾವ್ದಾದ್ರು ಸಿಗುತ್ತಾ ಅಂತ ಒಳಗಡೆ ಹೊರಟ್ವಿ. ಬಟ್ ಬ್ಯಾಂಗ್ಳೂರು ಗಾಡಿಗಳು ಇದ್ವು, ಬಟ್ ನಾನ್ ಸ್ಟಾಪ್ ಗಾಡಿ ಬಂದುಬಿಟ್ಟು 1-2. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಒಂದೇ ಇದ್ದಿದ್ದು. ಸೊ ಅದು ಕೂಡ ಸೀಟ್ ಇರಲಿಲ್ಲ. ಅಲ್ಲೊಂದು ಇಲ್ಲೊಂದು ಇತ್ತು. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ಸೊ ಸೆಂಟ್ರಲ್ಲಿ ಅಲ್ಲೇ ನಮಗೆ ಟಿಫನಿಗೆ ಒಂದು ಕಡೆ ನಿಲ್ಲಿಸಿದ್ರೆ ಚೆನ್ನಾಗಿತ್ತು. ಟಿಫನ್ ಎಲ್ಲ ಚೆನ್ನಾಗಿತ್ತು. ತಿನ್ಕೊಂಡು ಟೀ ಕಾಫಿ ಎಲ್ಲ ಕುಟ್ಕೊಂಡು ಹೊರಟ್ವಿ. ಆದರೆ ಹೋಗೋ ಅಷ್ಟೊತ್ತಿಗೆ ಟೈಮು ಕೂಡ ಆಗಿತ್ತು. ಮೈಗೆ ಎಲ್ಲ ಫುಲ್ಲು ನೋವಾಗ್ಬಿಟ್ಟಿತ್ತು. ಸೊ ಮೆಜೆಸ್ಟಿಕ್ಕಿಗೆ ಹೋದರೆ ಮತ್ತೆ 1 hour 2 hour ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಇಲ್ಲೇ ಮೆಟ್ರೋಗೆ ಹೋಗೋಣ. ಸೊ ಮೆಟ್ರೋಯಿಂದ ನೆಕ್ಸ್ಟು ಚಿಕ್ಕಪೇಟೆಗೆ ಮೆಟ್ರೋಗೆ ಹೋದರೆ ಡೈರೆಕ್ಟಾಗಿ ಅಲ್ಲಿ ಇಳ್ಕೋಬೋದು. ಮತ್ತು ಮೆಜೆಸ್ಟಿಕ್ಕಿಗೆ ಹೋದರೆ ಮತ್ತೆ ಅಲ್ಲಿ ಟ್ರಾಫಿಕ್ ಇರುತ್ತೆ ಅಂತೇಳಿ ಇಲ್ಲೇ ಮಂದಾರ ಮೆಟ್ರೋಗೆ ಇಳ್ಕೊಂಡ್ವಿ. ಸೊ ಇಳ್ಕೊಂಡು ಇಲ್ಲೆಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಸೀದಾ ಮೆಟ್ರೋ ಹತ್ರ ಹೋದ್ವಿ ನಾವು. ಸೊ ಮೆಟ್ರೋದಲ್ಲಿ ನಾನು ಲಾಸ್ಟ್ ಒಂದು 8 year ಬ್ಯಾಕ್ ಇಲ್ಲೇ ನಾವು ವರ್ಕ್ ಮಾಡ್ತಾಯಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ಅವಾಗ 1 time ಅಷ್ಟೇ ಅನಿಸುತ್ತೆ ನಾನು ಹೋಗಿದ್ದು. ಸೊ ಇದು ಬಂದುಬಿಟ್ಟು 2nd time ಹೋಗಿದ್ದೆ. ಚೆನ್ನಾಗಿತ್ತು, ಮೆಟ್ರೋ ಚೆನ್ನಾಗಿದೆ. ಸೊ ನಾವು ಮೆಟ್ರೋ ಹತ್ತಿದಾಗ ಫುಲ್ಲು ಫ್ರೀ ಇತ್ತು, ಯಾರ್ಯಾರೂ ಇರಲಿಲ್ಲ. ಫುಲ್ ಬೋಗಿ ಎಲ್ಲ ಚೆನ್ನಾಗಿ ಖಾಲಿ ಇರ್ತಾಯಿತ್ತು. ಬಟ್ ಹೋಗ್ತಾ ಫುಲ್ಲು ರಶ್ ಆಗೋಯಿತು. ಸೊ ಫೈನಲಿ ಬಂದ್ಬಿಟ್ಟು ಮೆಟ್ರೋಯಿಂದ ಇಳಿದು ಚಿಕ್ಕಪೇಟೆಗೆ ಬಂದ್ವಿ. ಒಂದೊಂದು ಅಂಗಡಿನೂ ಒಂದೊಂದು ಕಡೆಗಿದೆ. ಅಪ್ಪ ಹುಡುಕ್ಲಿಕ್ಕೇನೆ ಸಾಕಾಗೋಗುತ್ತೆ. ಒಂದು ಗಲ್ಲಿ ಒಳಗೆಲ್ಲ ಹೋಗಬೇಕು. ಬಟ್ ಆದರೆ ಏನು ಹೋಗಿದ್ಕೆ ಅಂತೇಳಿದರೆ ಕ್ವಾಲಿಟಿ ಪ್ರಾಡಕ್ಟ್ ಮಾತ್ರ ಮಸ್ತಾಗಿತ್ತು. ಸೊ ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ಇದೆ. ಮತ್ತು ನೀವು ನೋಡಬೇಕು ಬೇರೆ ಕಡೆಗೆಲ್ಲ ಈಗ ಲೋಕಲ್ ಪ್ರಾಡಕ್ಟಿಗೂ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಇರೋ ಪ್ರಾಡಕ್ಟಿಗೂ ಎಷ್ಟು ವ್ಯತ್ಯಾಸ ಅನ್ನೋದಕ್ಕೆ ನಾವು ಹೋಗಿದ್ವಲ್ಲ, ಅದೇ ಉದಾಹರಣೆ. ಸೊ ನೀವೊಂದು ಕ್ಲಿಪ್ಪಿಂದನೂ ಇರ್ತೀವಿ, ಒಂದು ನಾವೇ ಎತ್ತಿಂಗ್ ಬಿಸಾಕಿದ್ರು ಕೂಡ ಹೊಡೆದೋಗ್ತಾ ಇರಲಿಲ್ಲ. ಅಷ್ಟು ಪ್ರೀಮಿಯಂ ಕ್ವಾಲಿಟಿಲಿ ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಇದ್ದವು. ಬಟ್ ಅದೇ ಥರ ಪ್ರೈಸಸ್ಸು ಕೂಡ ಇತ್ತು. ಕಂಪೇರ್ ಟು ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಬಟ್ ಕ್ವಾಲಿಟಿ ಪ್ರಾಡಕ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ನೀವು ಯಾವುದಾದ್ರು ಶಾಪ್ ಓಪನ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಸೊ ನೀವು ಆರಾಮ್ಸೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಯಾರಿಗಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಇದ್ದರೆ ನನಗೆ ಟೆಕ್ಸ್ಟ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಕೊಡ್ತೀನಿ. ಓಕೆನಾ. ಸೊ ಇದರಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಈ ಶಾಪ್ನ ಮುಗಿಸ್ಕೊಂಡು ನೆಕ್ಸ್ಟು ಶಾಪಿಗೆ ಹೋಗಬೇಕಿತ್ತು ನಾವು. ಸೊ ಹಾಗಾಗಿ ಬೇಗ ಬಿಲ್ ಹಾಕಿಸ್ಕೊಂಡು ನಾವು ನೆಕ್ಸ್ಟು ಶಾಪಿಗೆ ಓಡೋಣ ಅಂತೇಳ್ಬಿಟ್ಟು ಹೊರಟಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂತೇಳಿದರೆ ಚಿಕ್ಕಪೇಟೆಯಲ್ಲಿ ನೀವು ಯಾವ ಶಾಪ್ ಆದರೂ ನೋಡ್ಬೋದು. ಒಂದಕ್ಕಿಂತ ಒಂದು ಯೂನಿಕ್ ಪ್ರಾಡಕ್ಟು, ಸ್ಯಾರೀಸ್ದಲ್ಲಾಗಲಿ, ನಿಮಗೆ ಜುವೆಲ್ಸಲ್ಲಾಗಲಿ, ಮತ್ತು ನಿಮಗೆ ಕಾಸ್ಮೆಟಿಕ್ಸಲ್ಲಾಗಲಿ, ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿ ಇನ್ನೂ ಯೂನಿಕಾಗಿದೆ ಅಂತಲೇ ಹೇಳ್ಬೋದು. ಆಯಿತಾ. ಬಟ್ ಆದರೆ ತುಂಬ ಪೇಷನ್ಸ್ ಬೇಕು, ತುಂಬ ಇದಿರಬೇಕು. ಅಷ್ಟೊತ್ತಿಗಾಗಲೇ ನಮಗೆ ಫುಲ್ಲು ಹೊಟ್ಟೆ ಹಸಿವಾಗಿತ್ತು. ಅಲ್ಲೇ ಚಿಕ್ಕಪೇಟೆಯಲ್ಲೇ
ಫೇಮಸ್ ಹೋಟೆಲ್ ರಾಘವೇಂದ್ರ ಸ್ವಾಮಿ ಹೋಟೆಲ್ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿಗೆ ಹೋದ್ವಿ. ಏನೋ ಫ್ರೀಯಾಗಿ ಊಟ ಕೊಡ್ತಾರೆ ಅನ್ನೋ ರೇಂಜಿಗಲ್ಲಿ ಕ್ಯೂ 3 ಆಫ್ಟಿಯರ್ ಏನೋ ಇತ್ತು. ಅದು ಫುಲ್ಲು 3 ಆಫ್ಟಿಯರ್ ಕೂಡ ಫುಲ್ ಜನನೇ ಇದ್ದರು. ಕ್ಯೂ ಸಿಸ್ಟಮಲ್ಲೇ ಕೂತ್ಕೊಂಡಿದ್ವಿ. ಫೈನಲಿ ನಮಗೊಂದು ಸೀಟ್ ಸಿಕ್ತು. ಸೊ ನಾವು ಕೂತ್ಕೊಂಡು ಮೊದಲೇ ಹೊಟ್ಟೆ ಹಸಿವಾಗಿತ್ತು. ಚೆನ್ನಾಗಿ ಊಟ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಊಟನೂ ಚೆನ್ನಾಗಿತ್ತು. ಅಷ್ಟೊತ್ತು ಕಾದಿದ್ದಕ್ಕೂ ಒಳ್ಳೆ ಫುಡ್ ಸಿಕ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ತಿಂದ್ಕೊಂಡು ಹಾಗೆ ಮತ್ತೆ ನೆಕ್ಸ್ಟು ಇನ್ನೂ ಒಂದು ಶಾಪಿಂಗ್ ಅಂತೇಳಿ ಸೇಮ್ ನಾವು ಜುವೆಲ್ಸು ಮತ್ತು ಕ್ಲಿಪ್ಸು ಮತ್ತು ಅದೇ ಬೇರೆ ಬೇರೆ ಥರದ್ದೆಲ್ಲ ನೋಡೋಣ, ಮತ್ತು ಇನ್ನು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಯಾವುದಾದ್ರು ಇರುತ್ತೆ ಅಂತೇಳ್ಬಿಟ್ಟು ನೆಕ್ಸ್ಟು ನಾವು ರಂಗೋಲಿ ಅಂತೇಳ್ಬಿಟ್ಟು ಶಾಪಿಗೆ ಬಂದ್ವಿ. ನೀವು ಅಲ್ಲಿ ನೋಡಬೇಕು, ಒಳ್ಳೆ ಫುಲ್ ಒಂದು ಸ್ವರ್ಗನೇ ಅಂತಲೇ ಹೇಳ್ಬೋದು. ಇದೆಲ್ಲ ಏನೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಬಂದ್ಬಿಟ್ಟು ಬರೀ ಇಯರಿಂಗ್ಸು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಒಂದಕ್ಕಿಂತ ಒಂದು ಕಲೆಕ್ಷನ್ಸು, ಒಂದಕ್ಕಿಂತ ಒಂದು ಡಿಸೈನ್ಸು. ಸೊ ಮತ್ತು ಪ್ರೀಮಿಯಂ ಕ್ವಾಲಿಟಿನೇ ಅಂತ ಹೇಳ್ಬೋದು. ನೋಡ್ತಾ ಇದ್ದರೆ ಫುಲ್ಲು ಹಬ್ಬ ಖುಷಿನೇ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿತ್ತು. ಸೊ ನಾನಂತೂ ಇಷ್ಟೊಂದು ವೆರೈಟೀಸ್ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾಯಿದ್ದೆ. ಚೆನ್ನಾಗಿತ್ತು. ಇದರಲ್ಲೂ ಕೂಡ ನಾವು ತುಂಬ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಇಯರಿಂಗ್ಸಲ್ಲೂ ಕೂಡ ವೆರೈಟಿನೇ ಇತ್ತು. ಮತ್ತು ನಾವು ನೆಕ್ ಪೀಸಿಂದ ಹಿಡಿದು ಎಲ್ಲದು ಆಲ್ಮೋಸ್ಟು. ಸೊ ಬೇರೆ ಇನ್ನೊಂದು ಅಂಗಡಿಯಲ್ಲಿ ತೊಗೊಂಡಿದ್ವಲ್ಲ, ಅಲ್ಲೂ ತೊಗೊಂಡ್ವಿ ಮತ್ತು ಇಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಹಾಗೆಯೇ ಫುಲ್ಲು ಸುಸ್ತಾಗಿದ್ದ ಕಾರಣಕ್ಕೆ ಬೇಗ ಬಿಲ್ ಹಾಕಿಸ್ಕೊಂಡು ರೂಮಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆದ್ವಿ. ಯಾಕಂದರೆ ಫುಲ್ಲು ಟಯರ್ಡ್ ಆಗಿತ್ತು. ಮಕ್ಕಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಾಗೆ ಸೀದಾ ಅಲ್ಲೇ ರೂಮ್ ಮಾಡಿಕೊಂಡು ಚಿಕ್ಕಪೇಟೆ ನಿಯರ್, ಅಂದರೆ ಮೆಜೆಸ್ಟಿಕ್ ನಿಯರ್ ಅಂತ ಅಂದ್ಕೊತೀನಿ. ಸೊ ಅಲ್ಲಿ ರೂಮ್ ಮಾಡಿಕೊಂಡು ಸ್ಟೇ ಮಾಡಿದ್ವಿ. ಆ್ಯಕ್ಚುಲಿ ಲಾಸ್ಟು ನಾವು ಹೋದಾಗಲೂ ಕೂಡ ಸೇಮ್ ರೂಮಲ್ಲೇ ಸೇಮ್ ಲಾಡ್ಜಲ್ಲೇ ಇದ್ದಿದ್ದು. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೂತ್ಕೊಂಡು, ಸೊ ಆಮೇಲೆ ನಮ್ಮ ಮನೆಯವರು ಲೇಟ್ ಆಗುತ್ತೆ, ಇಲ್ಲೇ ಊಟ ತೊಗೊಂಬರೋಣ ಅಥವಾ ಆಚೆಗೆ ಮಾಡೋಣ ಅಂತ ಕೇಳಿದರು. ನಾನಿಲ್ಲ, ಆಚೆಗೆ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ, ಬೇಕಾದ್ರೆ ಇಲ್ಲೇ ತಂದ್ಬಿಟ್ಟು ಕುತ್ಕೊಂಡು ತಿನ್ನೋಣ ನೆಮ್ಮದಿಯಾಗಿ ಅಂತ ಹೇಳ್ಬಿಟ್ಟು ಮತ್ತೆ ಕಾಫಿ ಎಲ್ಲ ಕುಡ್ಕೊಂಡು ಹೊರಟ್ವಿ. ಅವರು ವೆಜ್ಜು, ಆ್ಯಕ್ಚುಲಿ ಅವರು ಈ ಕಡೆ ವೆಜ್ಜು ಅಲ್ಲ ನಾನ್ ವೆಜ್ಜು ಅಲ್ಲ, ಆ ಥರ. ನಾನು ಮಾತ್ರ ಪ್ಯೂರ್ ನಾನ್ ವೆಜಿಟೇರಿಯನ್. ಸೊ ನಾನು ಚಿಕನ್ ಬಿರಿಯಾನಿ ಏನೋ ತೊಗೊಂಡೆ. ನಂಗೆ ಮಟನ್ ಅಷ್ಟು ಇಷ್ಟ ಆಗೋಲ್ಲ, ನನ್ನ ಜಗಿಯೋಕ್ಕೆ ಅಷ್ಟು ಅನಿಸಲ್ಲ. ಸೊ ಹಂಗಾಗಿ ನಾನು ಮಟನ್ ಬಿರಿಯಾನಿ ತೊಗೊಂಡೆ. ಅವರು ವೆಜ್ ಇರೋದ್ರಿಂದ ಸೊ ಫ್ರೂಟ್ ಸಲಾಡು ಮತ್ತು ಹಾಗೆಯೇ ಚಪಾತಿ, ದಾಲು ಮತ್ತು ನಿಮಗೆ ಚಿತ್ರಾನ್ನ ತೊಗೊಂಡ್ರು. ಅವರು ಸ್ವಲ್ಪ ಈ ಥರ ಬೇಳೆ ಸಾಂಬಾರು, ಚಪಾತಿ, ಚಿತ್ರಾನ್ನ ಈ ಥರ ಅವ್ರಿಗೆ ತುಂಬ ಇಷ್ಟ. ಸೊ ತೊಗೊಂಡು ರೂಮಿಗೆ ಬಂದ್ವಿ. ಸೊ ನಾನು ಬಿರಿಯಾನಿ ತಿಂತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ.